ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಸಾಮಾನ್ಯವಾಗಿ ಕರಾವಳಿ ಪ್ರದೇಶಗಳಿಗೆ ಬರುವ ಪ್ರವಾಸಿಗರು ಬೀಚ್ಗಳ ಜೊತೆಗೆ ಅಲ್ಲಿನ ವಿಶೇಷ ತಾಣಗಳನ್ನು ನೋಡಲು ಇಷ್ಟಪಡುತ್ತಾರೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೆ ಬರುವವರು ಇತ್ತೀಚಿನ ವರ್ಷಗಳಲ್ಲಿ ನಿರಾಸೆಯಿಂದಲೇ ವಾಪಸ್ ತೆರಳುವಂತಾಗಿದೆ. ಕಾರಣ, ಒಂದಾನೊಂದು ಕಾಲದಲ್ಲಿ ಪ್ರವಾಸಿಗರ ಆಕರ್ಷಣೆಯಾಗಿದ್ದ ಸಾಗರ ಮತ್ಸ್ಯಾಲಯ ಇಂದು ಹಾಳು ಕಟ್ಟಡವಾಗಿ ಮಾರ್ಪಟ್ಟಿದೆ. ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಪ್ರವಾಸಿಗರು ತೀವ್ರ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. 7 ವರ್ಷಗಳಿಂದ ಬಂದ್, ಯಾರಿಗೂ ಟೆನ್ಷನ್ ಇಲ್ಲ. ಗಿಡಗಂಟಿಯಲ್ಲಿ ಮರೆಯಾದ ಮತ್ಸ್ಯಾಲಯ. ಇದು ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವ ಕಾರವಾರ. ಸುತ್ತಲೂ ಹಸಿರು, ನಡುವೆ ಸಮುದ್ರ. ಹೀಗೆ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸ್ತಾ ಇರೋದಕ್ಕೆ ಇದು ಪ್ರವಾಸಿಗರ ಪಾಲಿನ ಸ್ವರ್ಗ. ಜಿಲ್ಲಾ ಕೇಂದ್ರ ಬೇರೆ, ಆದರೆ ಕಡಲ ನಗರಿಯಲ್ಲೊಂದು ಬೇಸರ ಮೂಡಿಸುವ ಸುದ್ದಿ. ಎಸ್, ಒಂದಾನೊಂದು ಕಾಲದಲ್ಲಿ ಟೂರಿಸ್ಟ್ಗಳನ್ನ ಆಕರ್ಷಿಸ್ತಾ ಇದ್ದ ಕಾರವಾರದ ಸಾಗರ ಮತ್ಸ್ಯಾಲಯ ಇವತ್ತು ಹಾಳು ಕಟ್ಟಡ, ಎಲ್ಲೆಲ್ಲೂ ಗಿಡಗಂಟಿ, ಎಣ್ಣೆ ಬಾಟಲಿ, ಅಕ್ರಮ ಚಟುವಟಿಕೆಗಳ ಅಡ್ಡ. ನಿಜಕ್ಕೂ ಶಾಕಿಂಗ್ ದೃಶ್ಯ. ಒಂದಾನೊಂದು ಕಾಲದಲ್ಲಿ ಪ್ರವಾಸಿಗರ ಹಾಟ್ಸ್ಪಾಟ್. ಈಗ ಒಳಗೆ ಮೀನುಗಳಿಲ್ಲ, ಮದ್ಯದ ಬಾಟಲಿಗಳು ಮಾತ್ರ. ಹೌದು, ಕಳೆದ ಕೆಲ ವರ್ಷಗಳಿಂದ ಕಾರವಾರಕ್ಕೆ ಬರುವ ಪ್ರವಾಸಿಗರಿಗೆ ತೀವ್ರ ನಿರಾಸೆ ಉಂಟಾಗ್ತಾ ಇದೆ. ಕಾರಣ, ಸಾಗರ ಮತ್ಸ್ಯಾಲಯದ ದುಸ್ಥಿತಿ. ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೀತಾ ಇದ್ದ ಸಾಗರ ಮತ್ಸ್ಯಾಲಯ ಈಗ ಗಿಡಗಂಟಿಗಳ ನಡುವೆ ಮರೆಯಾಗಿದೆ. ಪ್ರವಾಸಿ ತಾಣವಾಗಿ ಈಗ ಉಳಿದಿಲ್ಲ. ಈಗಲೋ ಆಗಲೋ ಬೀಳುವ ಕಟ್ಟಡದ ಒಳಗಡೆ ನುಗ್ಗಿದ್ರೆ ಮತ್ತಷ್ಟು ಬೆಚ್ಚಿ ಬೀಳಿಸುವ ದೃಶ್ಯಗಳು. ಒಡೆದ ಗಾಜು, ಎಣ್ಣೆ ಬಾಟ್ಲಿ, ಸಿಗರೆಟ್ ಪ್ಯಾಕು, ಒಟ್ಟಿನಲ್ಲಿ ಅನೈತಿಕ ಚಟುವಟಿಕೆಗಳ ಅಡ್ಡ. ಪ್ರವಾಸಿಗರು ಶಾಕ್, ಅಧಿಕಾರಿಗಳು ಸೈಲೆಂಟ್. ಟಾಗೋರ್ ಬೀಚ್ ಸಮೀಪದಲ್ಲೇ ದುಸ್ಥಿತಿ, ನಿರ್ವಹಣೆ ಶೂನ್ಯ. ಇದೇನಾ ಟೂರಿಸಂ ಮುಖ? ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಟ್ಯಾಗೋರ್ ಬೀಚ್ ಸಮೀಪದಲ್ಲೇ ಇರುವ ಈ ಸಾಗರ ಮತ್ಸ್ಯಾಲಯವನ್ನ 1992ರಲ್ಲಿ ಮೀನುಗಾರಿಕಾ ಇಲಾಖೆ ನಿರ್ಮಾಣ ಮಾಡಿತ್ತು. ದೇಶದ ವಿವಿಧ ಭಾಗಗಳಿಂದ ಜೊತೆಗೆ ವಿದೇಶಗಳಿಂದ ಬರುವ ಪ್ರವಾಸಿಗರಿಗೆ ಮತ್ಸ್ಯ ಸಂಕುಲದ ಬಗ್ಗೆ ತಿಳಿಸುವ ಉದ್ದೇಶದಿಂದ ಇದನ್ನ ಆರಂಭಿಸಲಾಗಿತ್ತು. ಅವತ್ತಿನಿಂದ 2019ರವರೆಗೆ ಇಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ವಿವಿಧ ತರಹದ ಅಲಂಕಾರಿಕ ಹಾಗೂ ಅಪರೂಪದ ಮೀನುಗಳನ್ನ ಪ್ರವಾಸಿಗರು ನೋಡಿ ಖುಷಿ ಪಡ್ತಾ ಇದ್ರು. ಪ್ರವಾಸಿಗರಿಂದ ಶುಲ್ಕವನ್ನ ಕೂಡ ತೆಗೆದುಕೊಂಡು ತಕ್ಕ ಮಟ್ಟಿಗೆ ನಿರ್ವಹಣೆ ಮಾಡ್ತಾ ಇದ್ರು. ಆದ್ರೆ 7 ವರ್ಷಗಳ ಹಿಂದೆ ಮತ್ಸ್ಯಾಲಯ ಕಟ್ಟಡ ನಿರ್ವಹಣೆ ಮಾಡಲು ಸಾಧ್ಯವಾಗದೆ ಬಂದ್ ಮಾಡಲಾಯಿತು. ಇಷ್ಟು ಸುಂದರವಾದ ಕಟ್ಟಡ ಹೀಗೆ ಹಾಳಾಗಿ ಬಿದ್ದಿರೋದು ಸಾಮಾನ್ಯ ಸಂಗತಿನೇ ಅಲ್ಲ. ಇದು ನೇರವಾಗಿ ಆಡಳಿತದ ನಿರ್ಲಕ್ಷ್ಯ, ಯೋಜನೆಗಳ ವೈಫಲ್ಯಕ್ಕೆ ಸಾಕ್ಷಿ. ಬಂದ್ ಮಾಡೋದು ಗೊತ್ತು, ಅಭಿವೃದ್ಧಿ ಮಾಡೋದು ಗೊತ್ತಿಲ್ವಾ? ಇದಕ್ಕೆಲ್ಲ ಯಾರು ಹೊಣೆ? ಮತ್ತೆ ಜನರೇ ಕೇಳಬೇಕು. ವಿಪರ್ಯಾಸ ನೋಡಿ, ಇಷ್ಟು ವರ್ಷಗಳಾದ್ರೂ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕೆಂಬ ಮನಸ್ಸು ಜಿಲ್ಲಾಡಳಿತಕ್ಕೂ ಇಲ್ಲ, ಅಧಿಕಾರಿಗಳಿಗೂ ಇಲ್ಲ, ಜನಪ್ರತಿನಿಧಿಗಳಿಗೂ ಇಲ್ಲ. ಮೀನುಗಾರಿಕಾ ಸಚಿವರು ನಮ್ಮ ಜಿಲ್ಲೆಯವರೇ, ಅವರಿಗೂ ಇದು ಬೇಡವಾಗಿದೆಯಾ ಅನ್ನೋದೇ ಜನರ ಪ್ರಶ್ನೆ. ನಮ್ಮ ಜಿಲ್ಲೆಯಲ್ಲಿ ಟೂರಿಸಂಗೆ ಎಷ್ಟೆಲ್ಲ ಅವಕಾಶಗಳಿದ್ರೂ ಅಧಿಕಾರಿಗಳು ಯಾಕೆ ಅಭಿವೃದ್ಧಿ ಪಡಿಸುವ ಗೋಜಿಗೆ ಹೋಗ್ತಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ. ಈಗ ಪ್ರವಾಸಿಗರು ದೂರದಿಂದ ಬಂದು ಈ ಸ್ಥಿತಿ ನೋಡಿ ಬೇಸರದಿಂದಲೇ ವಾಪಸ್ ತೆರಳುತ್ತಿದ್ದಾರೆ. ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ. ಕಣ್ಬಿಟ್ಟು ನೋಡಿ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ. ಒಟ್ನಲ್ಲಿ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರುವ ಕಾರವಾರದಲ್ಲಿ ಈ ರೀತಿಯ ನಿರ್ಲಕ್ಷ್ಯ ಮುಂದುವರೆದ್ರೆ ಕಥೆ ಏನು? ಪ್ರವಾಸಿಗರ ನಂಬಿಕೆ ಕುಸಿಯೋದ್ರಲ್ಲಿ ಸಂದೇಹವೇ ಇಲ್ಲ. ಸಂಬಂಧಪಟ್ಟವರು ಎಚ್ಚೆತ್ತು ಮತ್ಸ್ಯಾಲಯ ಪುನರ್ ನಿರ್ಮಾಣಕ್ಕೆ ಮುಂದಾಗ್ತಾರಾ?
ಹೊಸ ಕಟ್ಟಡ ನಿರ್ಮಾಣ ಮಾಡಿ ಆ ಗತಕಾಲದ ವೈಭವ ಮರಳುವಂತಾಗಲಿ ಅನ್ನೋದೇ ಎಲ್ಲರ ಆಶಯ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.